ನಾನು ಮದುವೆಗೆ ಮುಂಚೆ ಯಾವ ಥರ ಇದ್ದೆ, ಯಾವ ಥರ ತೆಳ್ಳಗಿದ್ದೆ, ದಪ್ಪ ಇದ್ದೆ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ತ್ರಿವೇಣಿ ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ವಿ. ಇವತ್ತಂದರೆ ಏನು ಅಂತ ಹೇಳಿದ್ರೆ, ನನ್ನ ಎಂಗೇಜ್ಮೆಂಟ್ ಯಾವ ಥರ ನಡೀತು, ಹೇಗೆ ಯಾರೆಲ್ಲ ಇದ್ರು ಅನ್ನೋದು ಕೂಡ ಕೆಲವೊಂದು ಫೋಟೋಸ್ ಅದಾವ ಫ್ರೆಂಡ್ಸ್. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಕೆಲವೊಂದು ಫೋಟೋಸು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ. ನಾನು ಮೊದಲು ಯಾವ ಥರ ಇದ್ದೀನಿ, ನಮ್ಮ ಮನೆಯವ್ರು ಯಾವ ಥರ ಇದ್ದರು ಅನ್ನೋದು ಕೂಡ ಸಿಂಪಲ್ಲಾಗಿ ನಂದು ಎಂಗೇಜ್ಮೆಂಟ್ ಆಯಿತು. ಅದಾದ ನಂತರ ಮತ್ತು ನಮ್ಗೆ ಅದು ಅರಿಶಿನ ಶಾಸ್ತ್ರ ಅಂತಾರಲ್ಲ ಫ್ರೆಂಡ್ಸ್, ಆ ಟೈಮ್ ಮದುಮಕ್ಕಳು ಮಾಡೋದು ಅಂತಾರಲ್ಲ, ಅದೊಂದು ಸ್ವಲ್ಪನೇ ಒಂದು ವಿಡಿಯೋ ಫೋಟೋನೇ ಇತ್ತು. ಇನ್ನು ಕೆಲವೊಂದು ಫೋಟೋಸ್ ಎಲ್ಲದವನ್ನ ಹಾಗಾಗಿ ಅಷ್ಟೇ ಮಾತ್ರ ತೋರಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಎಂಗೇಜ್ಮೆಂಟ್ ಫೋಟೋಸು ನಮ್ಮ ಮನೆಯವರು ನಾನು ಹೇಗಿದ್ದೇನೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ಇದು ಉತ್ತರ ಕರ್ನಾಟಕದ ಕಡೆ ಯಾವ ಥರ ಎಂಗೇಜ್ಮೆಂಟ್ ನಡೆಯುತ್ತೆ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಇದು ನೋಡಿರಿ, ಹಾರ ಬದಲಾಯಿಸಿದ ನಂತರ ನಮ್ಮ ಮನೆಯವರು ನಮ್ಗೆ ಚೈನ್ ಹಾಕಿದ್ರು, ಒಂದು ತೊಲೆ ಚೈನ್ ಹಾಕಿದ್ರು. ನಾನು ಅವ್ರಿಗೆ ಉಂಗುರ ಹಾಕ್ತಾಯಿದ್ದೆ ನೋಡಿರಿ ಬೆರಳಿಗೆ. ಹಾಗೆ ಅವರು ಆಯಿತು ಇವಾಗ ಸಕ್ಕರೆ ಹಾಕ್ತಾಯಿದ್ವಿ. ನಮ್ಮ ಕಡೆ ಎಂಗೇಜ್ಮೆಂಟಲ್ಲಿ ಸಕ್ಕರೆ ಏನಂತ ಹಂಚುತ್ತೀವಲ್ಲ ಫ್ರೆಂಡ್ಸ್, ಹಾಗಾಗಿ ಅವ್ರ ಬಾಯಿ ಒಳಗೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ನೋಡಿ. ಅವರು ಬೆರಳಿಗೆ ಉಂಗುರ ತೋರಿಸ್ತಾ ಇದ್ದೀನಿ. ಇವರು ನಮ್ಮಪ್ಪರು, ಈ ಕಡೆ ನಮ್ಮ ದೊಡ್ಡಪ್ಪರು ನಿಂತಾರೆ. ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ಅಪ್ಪರು. ಈ ಕಡೆ ವೈಟ್ ಶರ್ಟ್ ಹಾಕ್ಕೊಂಡವ್ರು, ಬಟ್ಟೆ ಉಟ್ಕೊಂಡವರು ನಮ್ಮ ಅಪ್ಪರು. ಈ ಕಡೆ ಸೈಡ್ ಬ್ಲೂ ಕಲರ್ ಪ್ಯಾಂಟ್ ಹಾಕ್ಕೊಂಡವರು ನಮ್ಮ ದೊಡ್ಡಪ್ಪ ಆಗ್ಬೇಕ್ರಿ ಅವರು. ನೋಡಿರಿ, ನಂದು ಈ ಥರ ಸಿಂಪಲ್ಲಾಗಿ ಫೋಟೋ ಅಷ್ಟೇ ಇದ್ದರೆ ಫೋಟೋಶೂಟು ಇದೇನು ಇರಲಿಲ್ಲ, ವಿಡಿಯೋ ಅದೇನು ಮಾಡಿಸಿರ್ಲಿಲ್ಲ ಅವಾಗ. ಹಾಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಹಾಗೆ ಆ ಟೈಮಲ್ಲಿ ಫೋಟೋ ಶೂಟ್ ಒಂದೇ ಮಾಡಿಸಿದ್ರಿ, ಫೋಟೋ ತಗೊಳ್ಳೋದಷ್ಟೇ. ಹಾಗಾಗಿ ಯಾರೆಲ್ಲ ಬಂದಿದ್ದರು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿರಿ. ಇದು ನಮ್ಮ ಮನೆಯವರು ಊರಿಂದ ಬಂದಿರೋರು. ಅವ್ರ ಅಕ್ಕ ಅಂದ್ರೆ ಅವ್ರ ಅಂತಂದ್ರೊಳಗೆ ಅವ್ರ ಅಕ್ಕ ಭಾವ ಅಂತ ಅಂದ್ಬಿಟ್ಟು ಅವ್ರಿಗೆ ಕರೆಸಿದ್ರಿ. ಯಾರು ನಮ್ಮ ಮನೆಯವ್ರ ಜೋಡಿ ಬಂದಿದ್ರಿ ಅವರು. ಇದು ನನ್ನ ತವ್ರ ಮನೆಯಲ್ಲಿ ಆಗಿರುವ ಎಂಗೇಜ್ಮೆಂಟು ನೋಡಿರಿ. ಇವರು ನಮ್ಮ ಆಂಟಿ ಆಗ್ಬೇಕ್ರಿ, ಅವರು ಸಕ್ಕರೆ ಹಾಕ್ತಾಯಿದ್ರು. ಹಾಗೆ ಇಲ್ಲಿ ನೋಡಿರಿ, ನನಗೂ ಕೂಡ ಸಕ್ಕರೆ ಹಾಕಿದ್ರು ಬಾಯಿ ತುಂಬ. ಹಾಗಾಗಿ ನಾನು ಬಾಯಿ ಅಂತೂ ಮುಚ್ಚಿದ್ದೆ. ನಾನು ಆ ಟೈಮಲ್ಲಿ ತುಂಬಾ ಹಾಕಿದ್ರು ಬಾಯಿ ತುಂಬ ಸಕ್ಕರೆ, ಹಾಗಾಗಿ ಬಾಯಿ ಬಿಗಿ ಹಿಡಿದು ಹಿಂಗೆ ಫೋಟೋ ಒಳಗೆ ಬಂದಿರೋದು. ಹಾಗೆ ನಾನಿಲ್ಲಿ ನಮ್ಮ ಮನೆಯವ್ರಿಗೆ ಬಾಯಿ ತುಂಬ ಸಕ್ಕರೆ ಹಾಕಿದ್ರು, ಹಾಗಾಗಿ ನಗ್ತಾ ಇದ್ದೆ ನೋಡಿಬಿಟ್ಟು. ನೋಡಿರಿ, ನಂದು ಈ ಥರ ಎಲ್ಲ ಮುಗೀತು. ಸಕ್ಕರೆ ಹಂಚೋದು ಮತ್ತು ಕೈಗೆ ಉಂಗುರ ತೊಡಿಸೋದು ಎಲ್ಲ ಮುಗೀತು. ಇಲ್ಲಿ ಮಕ್ಕಳು ಸೂಟಿ ಅಲ್ರಿ, ಹಂಗಾಗಿ ಆವಾಜ್ ಕೇಳಿಸ್ತಾ ಇರ್ಬೋದು. ಯಾಕಂದರೆ ಮನೆ ಕೆಲಸ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಹಾಗಾಗಿ ಮಕ್ಕಳ ಗಲಾಟೆಯನ್ನು ಕೇಳ್ತಾ ಇದೆ. ನನಗೆ ಅಷ್ಟು ಬರೋಂಗಿಲ್ಲ, ಕನ್ನಡ ಮೀಡಿಯಮ್ಮು, ಹಾಗಾಗಿ ನಾನು ಕನ್ನಡ ಜಾಸ್ತಿ ಮಾತಾಡ್ತೀನಿ, ಇಂಗ್ಲೀಷ್ ಜಾಸ್ತಿ ಬಳಸಲ್ರಿ. ನನಗೆ ಅಷ್ಟೇ ಇಂಗ್ಲೀಷ್ ಬರೋಂಗಿಲ್ಲ. ಎಲ್ಲನೂ ಮುಗೀತು. ಇದು ದೇವಸ್ಥಾನಕ್ಕೆ ಬಂದಿರೋದು. ಅಮ್ಮವ್ರ ಮನೆ ಬೆಲೆ ಇದೆ ಅಲ್ರಿ, ಮರಮ್ಮ ದೇವಿದೆ, ಆ ಗುಡಿ ಬಳಿ ಬಂದಿತ್ತು. ಮೊದಲು ಈ ಥರ ಇತ್ತು ನೋಡಿ ಫ್ರೆಂಡ್ಸ್, ಆ ಗೋಡೆ ಇತ್ತು, ಅದು ಗೋಡೆ ಮೊದಲು ಅಲ್ಲಿ ಫೋಟೋ ತಗೊಂಡಿರೋದು ಗೋಡೆ ಹತ್ರ. ಇದು ಆಂಜನೇಯನ ದೇವಸ್ಥಾನ ನೋಡಿರಿ. ಆ ಕಡೆ ಹೋಗಿ ಆಂಜನೇಯ ದೇವಸ್ಥಾನದಾಗ ಹೋಗಿ ನಾವು ಬೇಡ್ಕೊಳ್ತಾ ಇದ್ವಿ. ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತೊಗೊಂಡು ಮತ್ತು ಇಲ್ಲಿ ಅಜ್ಜಿ ತಾತನ ಗುಡಿಗೆ ಬಂದು ಅಲ್ಲಿ ಹೋಗಿ ಅವರ ಅಜ್ಜಿ ತಾತನ ಆಶೀರ್ವಾದ ತೊಗೊಂಡು ಇವಾಗ ಅಲ್ಲಿ ಕೂಡ ಫೋಟೋ ಮಾಡಿ ತೆಗ್ದಿರೋದ್ರಿ. ಎರಡು ಕೂಡ ಇದು ಆಂಜನೇಯದು, ಈ ಕಡೆ ಇರೋದು ಎಡಗಡೆದು ಇದು ಅಜ್ಜಿ ತಾತನ ನೋಡಿ ಫ್ರೆಂಡ್ಸ್. ನಂದು ಇವತ್ತಿನ ಫೋಟೋಸ್ ವಿಡಿಯೋ ಈ ಥರ ಐತಿ ನೋಡಿ ಫ್ರೆಂಡ್ಸ್. ಇದು ನನಗೆ ಮದುಮಗಳು ಮಾಡಿರೋದು ಫ್ರೆಂಡ್ಸ್. ಈ ಥರ ಇವರು ನಮ್ಮ ಆಂಟಿ, ನಮ್ಮಪ್ಪನ ತಮ್ಮನ ಹೆಂಡತಿಯರು. ಇವರು ನಮ್ಮ ಚಿಕ್ಕಮ್ಮನ ಮಗಳಿಗೆ ನನ್ನ ಬಾಜು ಕುಂದ್ರಿಸಿರೋದು.
ಒಬ್ಬರಿಗೆ ಕುಂದಿರ್ಸ್ಬಾರ್ದು ಅಂತ ಪಕ್ಕದಲ್ಲಿ ನನ್ನ ಚಿಕ್ಕಮ್ಮನ ಮಗಳು ತಂಗಿಗೆ ಕುಂದಿರ್ಸಿರೋದು ಫೋಟೋ ನೋಡಿ ಫ್ರೆಂಡ್ಸ್. ಮದುಮಗಳದು ಮಾಡೋ ಟೈಮಲ್ಲಿ ಈ ಥರ ಶಾಸ್ತ್ರ ಇತ್ತು. ಇದು ಒಂದು ಫೋಟೋ ಸಿಕ್ಕಿತ್ತು. ಇಷ್ಟ ಆಗಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಹೇಗೆ ಅನಿಸಿತು ಅನ್ನೋದು. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.